ನಾನು ವಿಕ್ರಮ್ ಅಂಕಲ್. ವಿಕ್ರಮ್ ವಿಕ್ರಮ್ ಮತ್ತ್ಯಾಕ್ ಬಂದ? ನಮಸ್ಕಾರ. ಮೇಘನಾ ಕಥಾಲಕ ಗುಬ್ಬಿ ಚಾನಲ್ಗೆ ಸ್ವಾಗತ. ಭಾಗ 2ರಲ್ಲಿ ವಿಕ್ರಮ್ಗೆ ಮುಕ್ತಿ ಸಿಕ್ತು ಅಂದ್ಕೊಂಡಿದ್ವಿ ತಾನೆ. ಆದರೆ 20 ವರ್ಷದ ನಂತರ ಕರಿಮನೆಯ ಆಕಾಶದಲ್ಲಿ ಮತ್ತೆ ನಕ್ಷತ್ರ ಉದುರಿತು. ಈ ಸಲ ನೀರಜ ಅಂತ ಅಲ್ಲ, ತಾರಾ ಅಂತ ಕೂಗಿದ ಹಾಗೆ ಸೌಂಡ್ ಬರುತ್ತೆ. ಬನ್ನಿ, ಭಾಗ 3 ಶುರುವಾಗುತ್ತೆ. ವರ್ಷ 2046. 20 ವರ್ಷ ಕಳೆದಿದೆ. ನೀರಜಗೆ ಈಗ 45 ವರ್ಷ. ಕಣ್ಣಲ್ಲಿ ಅದೇ ನೋವು, ಆದರೆ ಮುಖದಲ್ಲಿ ಶಾಂತಿ. ಬೆಂಗಳೂರಿನ ಕೋರಮಂಗಲದಲ್ಲಿ ಚಿಕ್ಕ ಫ್ಲ್ಯಾಟ್ನಲ್ಲಿ ಒಬ್ಬಳೇ ವಾಸ ಮಾಡುತ್ತಿದ್ದಾಳೆ. ಪ್ರತಿದಿನ ಸಂಜೆ 6 ಗಂಟೆಗೆ ದೀಪ ಹಚ್ಚೋದು ಮಾತ್ರ ಅವಳು ತಪ್ಪಿಸಲಿಲ್ಲ. ದಿನದ ರೂಟೀನ್ ಆಗಿತ್ತು. ಅವಳ ಮಗಳು ತಾರಾ 18 ವರ್ಷ. ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ BA ಫಸ್ಟ್ ಇಯರ್. ತುಂಬ ಚುರುಕು, ಧೈರ್ಯವಂತೆ. ಕಾಲೇಜಿನಲ್ಲಿ B.Ed ಚಾಂಪಿಯನ್. ಅಮ್ಮನ ಹಳೆಯ ಕತೆ ಅವಳಿಗೆ ಗೊತ್ತಿಲ್ಲ. ಕರಿಮನೆ ಅನ್ನೋ ಹೆಸರು ಕೂಡ ಅವಳಿಗೆ ಕೇಳಿಲ್ಲ. ಒಂದು ಅಮಾವಾಸ್ಯೆ ರಾತ್ರಿ ತಾರಾಗೆ ವಿಚಿತ್ರ ಕನಸು. ಸುತ್ತಲೂ ಕತ್ತಲೆ, ಮಧ್ಯದಲ್ಲಿ ಒಬ್ಬ ಗಂಡಸು ನಿಂತಿದ್ದಾನೆ. ಮುಖ ಕಾಣಿಸಲಿಲ್ಲ, ಆದರೆ ಧ್ವನಿ ಮಾತ್ರ ಸ್ಪಷ್ಟವಾಗಿ ಕೇಳಿಸಿತು. ತಾರಾ, ನಾನು ವಿಕ್ರಮ್ ಅಂಕಲ್, ನಿನ್ನ ಅಮ್ಮನ ಕ್ಲೋಸ್ ಫ್ರೆಂಡ್. ನನಗೆ ನಿನ್ನ ಹೆಲ್ಪ್ ಬೇಕು, ತುಂಬ ಹೆಲ್ಪ್ ಬೇಕು ತಾರಾ. ಬೆವರಿನಿಂದ ತೊಯ್ದು ಹೋದಳು. ಗಡಿಯಾರದಲ್ಲಿ 3:14 AM. ರೂಮ್ ಫುಲ್ ಐಸ್ ಥರ ತಣ್ಣಗಿತ್ತು. ಉಸಿರು ಹೊಗೆಯ ಥರ ಬರ್ತಿತ್ತು. ಕಿಟಕಿ ಹೊರಗೆ ಆಕಾಶದಲ್ಲಿ ಒಂದು ನಕ್ಷತ್ರ ಮಾತ್ರ ವಿಪರೀತವಾಗಿ ಮಿನುಗುತ್ತಿತ್ತು. ಮಾರನೇ ದಿನ ಬೆಳಗ್ಗೆ ತಾರಾ ಅಮ್ಮನ ಹತ್ರ ಎಲ್ಲ ಹೇಳಿದಳು. ನೀರಜಳ ಕೈಯಲ್ಲಿದ್ದ ಕಾಫಿ ಕಪ್ ಥಟ್ ಅಂತ ಕೆಳಗೆ ಬಿತ್ತು. ಅವಳ ಮುಖ ಬಿಳಿಚಿ ಹೋಯಿತು. 20 ವರ್ಷದಲ್ಲಿ ಮೊದಲ ಸಲ ಅವಳು ತುಂಬ ಅತ್ತಳು. ವಿಕ್ರಮ್? ಯಾವ ವಿಕ್ರಮ್? ತಾರಾ ಕೇಳಿದಳು. ನೀರಜ ಅರ್ಧ ಗಂಟೆ ಸುಮ್ಮನೆ ಕೂತಳು. ಆಮೇಲೆ 1952ರ ಕತೆ ಹೇಳಿದಳು. ಕರಿಮನೆ ಬಂಗಲೆ, ಜಾತಿ ಹೆಸರಲ್ಲಿ ಸಿಕ್ಕಿದ್ದು ಶಾಪ. 3 ಬಲಿ. ವಿಕ್ರಮ್ಗೆ ಸಿಕ್ಕ ಮುಕ್ತಿ ಅಲ್ಲ. ಅವನಿಗೆ ಮುಕ್ತಿ ಸಿಕ್ತು ಮಗಳೇ. ನಾನೇ ನನ್ನ ಕಣ್ಣಾರೆ ನೋಡಿದೆ. ಮತ್ತೆ ಯಾಕೆ ಬಂದ? ನಾನೇನು ತಪ್ಪು ಮಾಡಿದೆ ಅಂತ ನೀರಜ ಎದೆ ಹಿಡಿದು ಅತ್ತಳು. ಆ ರಾತ್ರಿ ವಿಕ್ರಮ್ ಮತ್ತೆ ತಾರಾ ಕನಸಲ್ಲಿ ಬಂದ. ಈ ಸಲ ಇನ್ನೂ ಹತ್ತಿರ. ತಾರಾ, ಕೇಳು, ನಾನು ಸ್ವರ್ಗಕ್ಕೂ ಹೋಗಿಲ್ಲ ತಾರಾ, ನರಕಕ್ಕೂ ಹೋಗಿಲ್ಲ. ನಾನು ಮಧ್ಯಲೋಕದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀನಿ 20 ವರ್ಷದಿಂದ. ಯಾಕೆ ಅಂಕಲ್ ಅಂತ ತಾರಾ ಮೆಲ್ಲಗೆ ಕೇಳಿದಳು. ನನ್ನನ್ನು ಬಿಡಿಸೋಕೆ ಶುದ್ಧ ಆತ್ಮದ ತ್ಯಾಗ ಬೇಕು. ನಿನ್ನ ರಕ್ತದಲ್ಲಿ ನೀರಜಳ ಪ್ರೀತಿ ಇದೆ. ಅದೇ ನನಗೆ ಶುದ್ಧ ರಕ್ತ. ನೀನು ಮಾತ್ರ ಸಹಾಯ ಮಾಡಬೇಕು ಅಂದಳು. ನಾನು ಏನು ಮಾಡಬೇಕು ಅಂಕಲ್? ಕರಿಮನೆಗೆ ಹೋಗಬೇಕು ತಾರಾ. ಕಾಳಿ ಬೆಟ್ಟದ ಮೇಲೆ ಹಳೆಯ ದೇವಸ್ಥಾನ ಇದೆ. ಅದರ ಕೆಳಗೆ ಗುಹೆ ಇದೆ. ಅಲ್ಲಿ ನನ್ನ ಅಸ್ಥಿ ಒಂದು ಚಿಕ್ಕ ಪೆಟ್ಟಿಗೆಯಲ್ಲಿ ಇದೆ. ಅದನ್ನು ಗಂಗೆಗೆ ವಿಸರ್ಜನೆ ಮಾಡಬೇಕು. ಆಗ ಮಾತ್ರ ನನಗೆ ನಿಜವಾದ ಮುಕ್ತಿ. ಮಾರನೇ ದಿನ ತಾರಾ ಕರಿಮನೆಗೆ ಹೋಗುವುದಾಗಿ ಅಮ್ಮನನ್ನು ಕೇಳಿದಳು. ನೀರಜ ಕೋಪದಿಂದ ಕಿರುಚಿದಳು. ಬೇಡ ಮಗಳೇ, ಅದು ಅಪಾಯ. ನಾನು 20 ವರ್ಷದಿಂದ ಆ ನರಕದಿಂದ ಓಡಿ ಬಂದಿದ್ದೀನಿ. ಮತ್ತೆ ಯಾಕೆ ಹೋಗ್ತಿದ್ದೀಯಾ? ಅದು ತಾರಾ ಧೈರ್ಯ ಮಾಡಿದಳು. ಅಮ್ಮನ ಕೈ ಹಿಡಿದಳು. ಅಮ್ಮ, ವಿಕ್ರಮ್ ಅಂಕಲ್ ಆ ದಿನ ನಿನ್ನನ್ನು ಕಾಪಾಡಿದ್ರು ತಾನೆ. ನೀನು ಪ್ರಾಣ ಉಳಿಸಿದ್ರು ತಾನೆ. ಈಗ ಅವರ ಸರದಿ ಅಮ್ಮ. ನಾನು ಅವರನ್ನು ಕಾಪಾಡ್ತೀನಿ. ನಾನು ಹೋಗಲೇಬೇಕು ಅಮ್ಮ, ಪ್ಲೀಸ್ ಕಳಿಸಿಕೊಡು. ನೀರಜ ಸೋತಳು. ತನ್ನ ಕುತ್ತಿಗೆಯಲ್ಲಿದ್ದ ಒಂದು ಹಳೆ ತಾಯಿತವನ್ನು ತಾರಾಗೆ ಕೊಟ್ಟಳು. ಇದು ನಿನ್ನನ್ನು ಕಾಪಾಡುತ್ತೆ, ಎಚ್ಚರ ವಹಿಸು ಎಂದಳು. ತಾರಾ ಒಬ್ಬಳೇ ಕರಿಮನೆಗೆ ಹೊರಟಳು. 20 ವರ್ಷದಲ್ಲಿ ಕರಿಮನೆ ಬದಲಾಗಿತ್ತು. ರಸ್ತೆಗಳು, ಮನೆಗಳು, ಮೊಬೈಲ್ ಟವರ್ ಎಲ್ಲ ಬಂದಿತ್ತು. ಆದರೆ ಕಾಳಿ ಬೆಟ್ಟ ಮಾತ್ರ ಹಾಗೆ ಇತ್ತು. ಪಾಳು ಬಿದ್ದ ಬಂಗಲೆಯ ಜಾಗದಲ್ಲಿ ಈಗ ದೊಡ್ಡ ಆಲದ ಮರ ಬೆಳೆದಿತ್ತು. ಊರ ಜನ ಆ ಕಡೆ ತಲೆ ತಿರುಗಿ ಹಾಕುವುದಿಲ್ಲ. ತಾರಾ ಬೆಟ್ಟ ಹತ್ತಿ ದೇವಸ್ಥಾನ ತಲುಪಿದಳು. 200 ಮೆಟ್ಟಿಲು ಮೇಲೆ ತಲುಪುವಾಗ ಸಂಜೆ 6 ಗಂಟೆ ಆಗಿತ್ತು. ದೇವಸ್ಥಾನದಲ್ಲಿ 70 ವರ್ಷದ ವಯಸ್ಸಾದ ಅರ್ಚಕ ಇದ್ದ. ಅವನು ತಾರಾಳನ್ನು ನೋಡಿ ಶಾಕ್ ಆದ. ಕಣ್ಣಲ್ಲಿ ನೀರು ಬಂತು. ನೀನು ನೀರಜಳ ಮಗಳು ತಾರಾ ತಾನೆ? ನೀನು ಕಣ್ಣು ಹಾಗೆ ಇದೆ. 20 ವರ್ಷದಿಂದ ನಿನಗಾಗಿ ಕಾಯ್ತಿದ್ದೀನಿ. ವಿಕ್ರಮ್ ಹೇಳಿದ್ದ ನೀನು ಬರ್ತೀಯ ಅಂತ. ತಾರಾ ಆತಂಕದಿಂದ ಹೇಳಿದಳು. ಅಜ್ಜ, ಗುಹೆ ಎಲ್ಲಿ? ಅಸ್ಥಿ ಎಲ್ಲಿ? ಅರ್ಚಕ ನಕ್ಕ. ಆದರೆ ಆ ನಗುವಿನಲ್ಲಿ ಏನೋ ಇತ್ತು. ಗುಹೆ ಇದೆ ಮಗಳೇ, ಆದರೆ ಅದಕ್ಕಿಂತ ಮುಂಚೆ ಒಂದು ಸತ್ಯ ಗೊತ್ತಿರಬೇಕು. ಏನು ಸತ್ಯ ತಾತ? ವಿಕ್ರಮ್ಗೆ ಮುಕ್ತಿ ಬೇಡ ತಾರಾ, ಅವನಿಗೆ ಸೇಡು ಬೇಕು.
1952ರಲ್ಲಿ ಅವನನ್ನು ಸುಟ್ಟರೆ ವಂಶ ಇನ್ನು ಆ ಊರಿನಲ್ಲಿದೆ. ಜಮೀನ್ದಾರ, ಪೂಜಾರಿ, ಊರಗೌಡರ ಮೊಮ್ಮಕ್ಕಳು. ಅವನು 20 ವರ್ಷದಿಂದ ಕಾದಿದ್ದು ನಿನಗಾಗಿ. ನಿನ್ನನ್ನು ಬಳಸಿಕೊಂಡು ಅವರನ್ನೆಲ್ಲರನ್ನು ಒಂದೊಂದಾಗಿ ಮುಗಿಸ್ತಾನೆ. ತಾರಾ ಕಾಲ ಕೆಳಗೆ ನೆಲ ಕುಸಿದ ಹಾಗಾಯಿತು. ಇಲ್ಲ ಇಲ್ಲ, ವಿಕ್ರಮ್ ಅಂಕಲ್ ಹಾಗೆ ಮಾಡಲ್ಲ ಅಂದಳು. ಅರ್ಚಕ ಒಂದು ಹಳೆಯ ಡೈರಿ ತೋರಿಸಿದ. ಅದರಲ್ಲಿ 1952ರಿಂದ ಇಂದಿನವರೆಗೂ ಸತ್ತ ಎಲ್ಲ ಜನರ ಹೆಸರು, ಕೊನೆಯ ಪುಟದಲ್ಲಿ ತಾರಾಳ ಹೆಸರು ಬರೆಯೋಕೆ ಜಾಗ ಖಾಲಿ ಇತ್ತು. ಆ ಕ್ಷಣ ದೇವಸ್ಥಾನದ ಗಂಟೆ ತಾನಾಗೆ ಬಾರಿಸಿತು. ಹೊರಗೆ ಚಂಡಮಾರುತ ಶುರುವಾಯಿತು. ತಾರಾಳ ಕುತ್ತಿಗೆಯ ತಾಯಿತ ಕುಸಿಯಿತು ಮತ್ತು ಬಿಸಿಯಾಯಿತು. ಈಗ ತಾರಾ ಏನು ಮಾಡ್ತಾಳೆ? ವಿಕ್ರಮ್ ನಿಜವಾಗ್ಲೂ ಒಳ್ಳೆಯವನ ಅಥವಾ 20 ವರ್ಷ ಸುಳ್ಳು ಹೇಳಿ ಕಾದಿದ್ದನ? ತಿಳಿಯೋಕೆ ನೋಡಿ ಭಾಗ 4 ಸೇಡಿನ ಚಕ್ರ. ಭಾಗ 3 ಹೇಗಿತ್ತು? ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಇಂತಹದೇ ಸುಂದರವಾದ ಕಥೆಗಳಿಗಾಗಿ ಮೇಘನ ಕಥಾಲಕ ಗುಬ್ಬಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಮೇಘನ. ಮತ್ತೆ ಸಿಗೋಣ. ಈ ಕಥೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. 20 ವರ್ಷದ ನಂತರ